ಗುರುರಾಯರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅವರಿಗೆ ಒಂದು ಸಂತಾನವೂ ಕೂಡ ಆಗತ್ತೆ. ಹೀಗೆ ಒಂದಿನ ದೇವಾಲಯಕ್ಕೆ ಹೋಗ್ತಿದ್ದ ರಾಯರ ಮುಂದೆ ಒಂದು ವಿಕಾರವಾದ ಮುತ್ತೈದೆ ಪ್ರತ್ಯಕ್ಷಳಾಗ್ತಾಳೆ. ರಾಯರು ನೀವ್ ಯಾರು ಎಂದು ಕೇಳಿದಾಗ ಆ ವಿಕಾರವಾದ ಹೆಂಗಸು, ನಾನು ದರಿದ್ರ ದೇವತೆ, ನಿಮ್ಮ ಪೂರ್ವ ಕರ್ಮದ ಅನುಗುಣವಾಗಿ ನಿಮ್ಮನ್ನ ಸೇರೋಕೆ ಬಂದಿದ್ದೀನಿ. ಆದ್ರೆ ಸಾಮಾನ್ಯ ಜನರಲ್ಲಿ ಸೇರೋ ಹಾಗೆ ಕಾರಣ ಜನ್ಮರಾದ ನಿಮ್ಮನ್ನು ಸೇರಲು ಆಗುವುದಿಲ್ಲ. ಹಾಗಾಗಿ ನೀವು ಅಪ್ಪಣೆ ಕೊಟ್ರೆ ನಾನು ನಿಮ್ಮಲ್ಲಿ ಆಶ್ರಯ ಪಡಿತೀನಿ ಅಂತ ಕೇಳ್ತಾಳೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಪ್ಪಿ, ತಾಯಿ ನೀನು ನನ್ನಲ್ಲಿ ನೆಲೆಸಬಹುದು, ಆದರೆ ಎಲ್ಲಿಯವರೆಗೂ ನೀನು ಇರ್ತೀಯ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ದರಿದ್ರ ದೇವತೆ ರಾಘವೇಂದ್ರ ಸ್ವಾಮಿಗಳಿಗೆ ಹೀಗೆ ಉತ್ತರಿಸ್ತಾಳೆ, ನಿಮ್ಮ ಹೆಂಡತಿ ಒಂದು ದಿನ ನಿಮ್ಮ ಬಳಿ ಬಂದು ಗುರುಗಳ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿಯವರೆಗೂ ನಾನು ನೆಲೆಸಿರ್ತೇನೆ, ಆದರೆ ಈ ಗುಟ್ಟನ್ನು ಅವಳಿಗೆ ಹೇಳುವಂತಿಲ್ಲ ಅನ್ನೋ ಮಾತನ್ನು ಪಡೆದು ರಾಘವೇಂದ್ರ ಸ್ವಾಮಿಯಲ್ಲಿ ನೆಲೆಯಾಗ್ತಾಳೆ ದರಿದ್ರ ದೇವತೆ. ಅವತ್ತಿಂದ ರಾಯರಿಗೆ ನಾನಾ ಕಷ್ಟಗಳು ಶುರುವಾಗುತ್ತೆ. ತಿನ್ನೋಕ್ಕೂ ಕೂಡ ಒಂದು ತುತ್ತು ಅನ್ನ ಮನೇಲಿರಲಿಲ್ಲ, ಉಡಕ್ಕೆ ಬಟ್ಟೆ ಇರೋದಿಲ್ಲ, ದಿಕ್ಕೇ ತೋಚದ ದಾರಿದ್ರ್ಯ ಜೀವನವನ್ನ ಅನುಭವಿಸ್ತಾರೆ ನಮ್ಮ ರಾಯರು. ಒಂದಿನ ರಾಯರ ಪತ್ನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ರಾಯರ ಪರಮ ಗುರುಗಳಾದ ವಿಜಯೇಂದ್ರ ತೀರ್ಥರು ಬಂದು, ತಾಯಿ ನಿನ್ನ ಪತಿ ಮಹಾನ್ ಪುರುಷ, ಅಂತ ಮಹಾನ್ ಪುರುಷ ಇಂಥ ಕಷ್ಟಗಳನ್ನು ಅನುಭವಿಸೋದು ಶ್ರೇಯಸ್ಸಲ್ಲ. ಆದ್ರಿಂದ ನೀನು ನಿನ್ನ ಪತಿಯ ಬಳಿ ಹೋಗಿ ಗುರುಗಳ ಹತ್ರ ಹೋಗೋಣ ಅಂತ ಹೇಳು, ಈ ದರಿದ್ರವೆಲ್ಲ ತೊಲಗೋಗುತ್ತೆ ಅನ್ನೋ ಪರಿಹಾರವನ್ನ ಗುರುಗಳು ಸೂಚಿಸ್ತಾರೆ. ಬೆಳಗೆದ್ದು ರಾಯರ ಪತ್ನಿ ಗುರುಗಳ ಹತ್ರ ಹೋಗೋಣ ಅಂತ ಹೇಳಿ ರಾಯರ ಗುರುಗಳಾದ ಸುಧೀಂದ್ರ ತೀರ್ಥರ ಹತ್ರ ಹೋದಾಗ ಕ್ಷಣ ಮಾತ್ರದಲ್ಲಿ ಅವರ ದಾರಿದ್ರ್ಯವೆಲ್ಲ ಬಿಟ್ಟು ಹೋಗುತ್ತೆ. ರಾಯರು ಕಾರಣ ಜನ್ಮರಾದ್ರೂ ನಾನಾ ಕಷ್ಟಗಳನ್ನ ಪಡೆದರು. ಅವರಿಗೂ ಕಷ್ಟ ಬಂದಾಗ ಒಂದು ಗುರುವಿನ ಮೊರೆ ಹೋಗ್ತಾರೆ. ನೀವು ಯಾವ ಗುರುವಿನ ಮೊರೆ ಹೋಗ್ತೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.